ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನೆಲ್ ಡಿವೈನ್ 1111. ನನ್ನ ಹೆಸರು ಸೌಮ್ಯಶ್ರೀ ಆ್ಯಂಡ್ ನಾನು ಮ್ಯಾನಿಫೆಸ್ಟೇಷನ್ ಮತ್ತು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್. ಕೆಲವರಿಗೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳಿದ್ರೇನು, ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೇನು, ಎಲ್ಲ ಕಡೆ ಕೆಲವೊಂದು ಕಡೆ ಈ ವಿಡಿಯೋಸ್ ನೋಡ್ತೀರಾ. ಈಗಂದರೆ ಏನು ಅಂತ ಕೆಲವರಿಗೆ ಐಡಿಯಾ ಇರಲ್ಲ. ಓಕೆ, ಸೊ ಅಂಥವ್ರಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಕೊನೆ ತನಕ ನೋಡಿ. ಸೊ ಈ ಒಂದು ವಿಡಿಯೋನ ಒಂದು ಪುಟ್ಟ ಸ್ಟೋರಿ ಜೊತೆ ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ಟೋರಿನ ಸದ್ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ ಅಬೌಟ್ ದ ಲಾ ಆಫ್ ಅಟ್ರಾಕ್ಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಬಗ್ಗೆ, ಯಾವ ಥರ ಅದು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಓಕೆ, ಸೊ ಒಂದು ಚಿಕ್ಕ ಒಂದು ಏನು ಸ್ಟೋರಿ ಇದೆ. ಒಬ್ಬ ವ್ಯಕ್ತಿ ಬರ್ತಾ ಇರ್ತಾನಂತೆ. ತುಂಬ ಟಯರ್ಡ್ ಆಗಿರುತ್ತೆ ಅವನಿಗೆ, ಆ ವ್ಯಕ್ತಿಗೆ ತುಂಬ ಟಯರ್ಡಾಗಿ ಫುಲ್ ಬಿಸಿಲಲ್ಲಿ ನೆಟ್ಕೊಂಡು ಬರ್ತಾ ಇರ್ತಾನೆ. ಸೊ ಅವನ್ನ ಅಂದ್ಕೊಳ್ತಾನಂತೆ, ಅಯ್ಯೋ ತುಂಬ ಏನು ದಣವಾಗಿದೆ, ನಾನು ಸ್ವಲ್ಪ ನನಗೆ ರೆಸ್ಟ್ ಬೇಕಿದೆ, ಇಲ್ಲೇ ಎಲ್ಲಾದರೂ ಒಂದು ಮರ ಇದ್ದಿದ್ದರೆ ನಾನು ಅಲ್ಲಿ ಮಲ್ಕೊಂಡು ರೆಸ್ಟ್ ಮಾಡ್ಬೋದಿತ್ತು, ಸ್ವಲ್ಪ ತಂಪಲ್ಲಿ ಮಲ್ಕೊಂಡು ರೆಸ್ಟ್ ಮಾಡ್ಬೋದಿತ್ತು ಅಂತ ಅಂದ್ಕೊಳ್ತಾನಂತೆ. ಓಕೆ, ಸೊ ಆ ಥರ ಅಂದ್ಕೊಂಡ ತಕ್ಷಣ ಅವನಿಗೆ ಎದುರುಗಡೆ ಒಂದು ಮರ ಕಾಣಿಸುತ್ತಂತೆ, ದೊಡ್ಡದೊಂದು ಮರ ಕಾಣಿಸುತ್ತಂತೆ. ಅವನಿಗೆ ಖುಷಿ ಆಗುತ್ತಂತೆ. ಆ ಮರದ ಕೆಳಗಡೆ ಹೋಗ್ತಾನಂತೆ. ಓಕೆ, ಸೊ ಮರದ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ರೆಸ್ಟ್ ತೊಗೊಳ್ತಾ ಇರ್ತಂತೆ. ಅವಾಗ ಅವನಿಗೆ ತುಂಬ ಬಾಯಾರಿಕೆ ಆಗಿತ್ತಂತೆ. ಒಳ್ಳೆ ತಂಪಿದೆ, ರೆಸ್ಟ್ ತೊಗೊಳ್ಬಹುದು, ಸ್ವಲ್ಪ ನೀರಿದ್ರೆ ಆಗ್ತಾ ಇತ್ತು ಸ್ವಲ್ಪ ಕುಡಿಯೋಕ್ಕೆ, ತುಂಬ ದಾಹ ಆಗ್ತಿದೆ ಅಂತ ಆ ಥರ ಹೇಳ್ತಾನಂತೆ. ಸೊ ಆ ಥರ ಹೇಳುವಾಗಲೇ ಪಕ್ಕದಲ್ಲೇ ಒಂದು ಕೊಳನೋ ಏನೋ ಒಂದು ಕಾಣಿಸುತ್ತಂತೆ ಅವನಿಗೆ ಅಲ್ಲೇನೆ. ಓಕೆ, ಸೊ ಅವನಿಗೆ ಖುಷಿ ಆಗುತ್ತಂತೆ. ಹೋಗ್ತಾನೆ, ನೀರು ಕುಡಿದು ಬಂದು ಎಗೇನ್ ರೆಸ್ಟ್ ಮಾಡ್ತಾನೆ. ಹಾಗೆ ರೆಸ್ಟ್ ಮಾಡ್ತಾ ಇರುವಾಗ ಅವನಿಗೆ ಏನು ಅನಿಸುತ್ತಂತೆ, ತಿನ್ನೋದಕ್ಕೆ ಏನಾದರೂ ಫಲಹಾರ ಏನಾದರೂ ಒಂದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ತುಂಬ ಹಸಿವಾಗ್ತಿದೆ ಅಂತ ಆ ಥರ ಫೀಲ್ ಮಾಡ್ತಾನಂತೆ. ಲೈಕ್ ತಿನ್ನೋಕ್ಕಿದ್ದಿದ್ರೆ ಯಾವ ಥರ ಆ ಥರ ಫೀಲ್ ಮಾಡಿ ಹೇಳ್ತಾನಂತೆ, ಅಂದ್ಕೊಳ್ತಾನಂತೆ. ಓಕೆ, ಆ ಥರ ಅಂದ ತಕ್ಷಣ ಅವ್ನು ಏನೇನು ನೆನೆಸ್ತಾನೆ ಅದೆಲ್ಲ ಅವ್ನ ಕಣ್ಮುಂದೆ ಬರುತ್ತಂತೆ. ಏನು ಮಾಡ್ತಾನೆ, ತಿಂತಾನೆ. ಓಕೆ, ಸೊ ಅದೆಲ್ಲ ತಿಂದ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ತಾ ಇರ್ತಾನೆ. ಖುಷಿ ಆಗುತ್ತೆ ಅವನಿಗೆ, ಆರಾಮಾಗಿ ರೆಸ್ಟ್ ಮಾಡ್ತಿರ್ತಾನೆ. ನಿದ್ರೆ ಮಾಡಿ ಸ್ವಲ್ಪ ಎದ್ದ ಮೇಲೆ ಅವನಿಗೆ ಸಡನ್ ಫ್ಲ್ಯಾಶ್ ಆಗುತ್ತಂತೆ. ಇದು ಹೇಗೆ ಸಾಧ್ಯ? ನಾನು ಬರ್ತಾ ಇದ್ದೆ, ಎಲ್ಲೂ ಮರಗಳೇ ಇರಲಿಲ್ಲ, ನಾನು ಮರ ಬೇಕು, ಮರ ಒಂದು ನೆರಳಿ ಇರೋ ಒಂದು ಮರ ಸಿಕ್ಕಿದ್ರೆ ಸಾಕು ಅಂತ ನಾನು ಅಂದ್ಕೊಳ್ತಿದ್ದೆ. ನನಗೆ ಮರ ಕಾಣಿಸ್ತು, ಅವಾಗ ನಂಗೆ ನೀರು ಬೇಕು ಅಂತ ಅಂದ್ಕೊಂಡೆ, ಎಲ್ಲೂ ನೀರು ಇಲ್ಲದೆ ಇರೋ ನನಗೆ ನೀರು ಕಾಣಿಸ್ತು, ನೀರು ಕುಡಿದೆ, ನಂಗೆ ಬೇಕಾಗಿರೋದು ತಿಂದೆ. ಇದು ಹೇಗೆ ಸಾಧ್ಯ? ಏನಿದೆ ಇಲ್ಲಿ? ಅಲ್ಲಿ ತನಕ ಅವ್ನ ಮೈಂಡ್ಸೆಟ್ ಏನು ಪಾಸಿಟಿವ್ ಆಗಿ ಅವ್ನಿಗೆ ಏನು ಬೇಕು ಅದು ಕೇಳ್ಕೊಂಡು ಪಾಸಿಟಿವ್ ಆಗಿತ್ತು. ತಕ್ಷಣ ಅವ್ನ ಮೈಂಡ್ಸೆಟ್ ಏನಂತ ಹೇಳಿದರೆ, ಇನ್ನೇನಾದರೂ ಇರ್ಬೋದಾ, ಅಥವಾ ನಾನು ಅಂದ್ಕೊಂಡಾಗೆಲ್ಲ ಆಗ್ತಾ ಇದೆ, ಇವಾಗ ಒಂದು ರಾಕ್ಷಸ ಇಲ್ಲಿ ಬಂದ್ಬಿಟ್ಟು ನಾನು ತಿಂದುಬಿಟ್ರೆ, ಇಲ್ಲಿ ಯಾರೂ ಇಲ್ಲ, ಒಬ್ಬನೇ ಇದ್ದೀನಿ, ಬಂದು ತಿಂದುಬಿಟ್ರೆ ಅಂತ ಆ ಥರ ಯೋಚನೆ ಮಾಡಿದ ತಕ್ಷಣ ಅಲ್ಲಿ ಒಂದು ರಾಕ್ಷಸ ಪ್ರತ್ಯಕ್ಷ ಆಗ್ತಾನೆ, ಅವನನ್ನು ಸಾಯಿಸಿ ತಿಂದುಬಿಡ್ತಾನೆ. ಈ ಒಂದು ಚಿಕ್ಕ ಸ್ಟೋರಿ ಕೇಳಿದಾಗ ನಿಮಗೇನು ಅನಿಸುತ್ತೆ ಅಲ್ವಾ? ಸೊ ನಾವು ಯಾವಾಗಲೂ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನಾವು ಏನನ್ನ ಯೋಚನೆ ಮಾಡ್ತೀವಿ, ವಾಟ್ ವಿ ಆರ್ ವಿ ಬಿಕಮ್ ಅಂತ ಹೇಳ್ತಾರೆ. ಓಕೆ, ನಾವು ಏನಾಗಿದ್ದೀವಿ ಅದನ್ನ ನಾವು ಅಟ್ರಾಕ್ಟ್ ಮಾಡ್ತೀವಂತೆ. ನಾವೀಗ ಕೂಲಾಗಿ ನಾವು ಖುಷಿಯಾಗಿದ್ದರೆ ಆ ಖುಷಿನೇ ನಾವು ಅಟ್ರಾಕ್ಟ್ ಮಾಡ್ತೀವಿ. ಅದೇ ನಾನು ಸ್ಯಾಡ್ ಆಗಿದ್ದೀನಿ, ನಂಗೆ ಆಗ್ತಾ ಇಲ್ಲ, ನಾನು ಫುಲ್ ಫ್ರಸ್ಟ್ರೇಷನಲ್ಲಿದ್ದೀನಿ, ನನಗೆ ಆಗ್ತಾ ಇಲ್ಲ, ನನ್ನ ಕೋಪ ಬರ್ತಿದೆ ಅಂತ ಹೇಳಿದರೆ ಆ ಕೋಪ ಇನ್ನೂ ಜಾಸ್ತಿ ಆಗುತ್ತಂತೆ. ನಾವು ಅದೇ ಒಂದು ವೈಬ್ರೇಷನಲ್ಲಿ ಹೋಗ್ತೀವಿ. ಓಕೆ, ಸೊ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಒಂದು ಇದೆ. ಓಕೆ, ನಾವು ಏನು ಯೋಚನೆ ಮಾಡ್ತೀವಿ ಅದೇ ನಾವು ಆಗ್ತೀವಿ. ಸೊ ಸಮ್ಟೈಮ್ಸ್ ಒಂದು ಕಾರ್ ಆಗಿರ್ಬೋದು, ಒಂದು ಕಾರ್ ಹೋಗ್ತಾ ಇರುತ್ತೆ ರೋಡಲ್ಲಿ, ನಾವು ನೋಡಿರ್ತೀವಿ ಅದು, ನಾವು ಆ ಥರ ಕಾರ್ ನನ್ನ ಹತ್ರ ಇದ್ದಿದ್ದರೆ ಅಂತ ಆ ಥರ ಯೋಚನೆ ಮಾಡಿರ್ತೀವಿ. ಕೆಲವೊಂದು ವರ್ಷಗಳು ಬಿಟ್ಟು ಖಂಡಿತವಾಗ್ಲೂ ನಮ್ಗೆ ಆ ಒಂದು ಕಾರ್ ತೊಗೊಂಡಿರ್ತೀವಿ. ಓಕೆ, ಅಥವಾ ಕಾರ್ ಆಗಿರ್ಬೋದು, ಒಂದು ಡ್ರೆಸ್ ಆಗಿರ್ಬೋದು, ಎನಿಥಿಂಗ್ ಯಾವುದಾದ್ರೂ ಆಗಿರ್ಬೋದು. ಅದಕ್ಕೆ ನಾವು ಹೇಳೋದು ಮ್ಯಾನಿಫೆಸ್ಟೇಷನ್ ಅಂತ ಅಂದ್ಬಿಟ್ಟು. ಓಕೆ, ಸೊ ನಾವು ಏನೇ ಮ್ಯಾನಿಫೆಸ್ಟ್ ಮಾಡಬೇಕಂತ ಹೇಳಿದ್ರು ಒಂದು ಕಾಮ್ ಮೈಂಡ್ಸೆಟ್ಟಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಅಂತ ಹೇಳ್ತಾರೆ ಅಲ್ವಾ, ಮೆಡಿಟೇಟ್ ಮಾಡಿ ಅಂತ ಅಂದ್ಬಿಟ್ಟು. ಓಕೆ, ನಿಮ್ಗೆ ಏನು ಬೇಕು ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನೀವು ಶಾಂತವಾಗಿ ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು, ಈಗ ದುಡ್ಡು ಬೇಕಾ, ನನಗೆ ತುಂಬ ದುಡ್ಡು ಬರ್ತಿದೆ, ನಾನು ಈ ಥರ ಇದ್ದೀನಿ, ಒಂದು ಸೆಲೆಬ್ರಿಟಿ ಥರ ನೀವು ಫೀಲ್ ಮಾಡಿ. ಓಕೆ, ಅಥವಾ ಒಂದು ರಿಚ್ ಪರ್ಸನ್ ಥರ ನೀವು ಫೀಲ್ ಮಾಡಿ, ಖಂಡಿತವಾಗ್ಲೂ ನೀವು ಅದಕ್ಕೆ ಅಟ್ರಾಕ್ಟ್ ಆಗ್ತೀರಾ. ಆ ಒಂದು ಎನರ್ಜಿಯಲ್ಲಿ ನಾವಿರ್ತೀವಿ. ಆ ಎನರ್ಜಿಗೆ ಗೊತ್ತಿಲ್ಲ ಇದು ಕೆಟ್ಟದ್ದು, ಇದು ಏನು ಒಳ್ಳೆಯದು, ಇದು ಕೆಟ್ಟದ್ದು ಅಂತ ಗೊತ್ತಿರಲ್ಲ. ಓಕೆ, ಆ ಎನರ್ಜಿನ ನಾವು ಯಾವ ಥರ ಯೂಸ್ ಮಾಡ್ಕೊಳ್ತೀವಿ, ದಟ್ ಈಸ್ ಲಾ ಆಫ್ ಅಟ್ರಾಕ್ಷನ್. ವಾಟ್ ವಿ ಆರ್ ವಿ ಅಟ್ರಾಕ್ಟ್, ವಿ ಬಿಕಮ್ ಅಂತ ಹೇಳ್ತಾರೆ. ಓಕೆ, ನಾವು ಪಾಸಿಟಿವ್ ಆಗಿ, ನಾನು ಮನಿ ಮ್ಯಾಗ್ನೆಟ್ ವಿಡಿಯೋ ಮಾಡಿದಾಗಲೇ ಹೇಳಿದೆ, ಯಾವಾಗಲೂ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರಬೇಕು. ಪಾಸಿಟಿವ್ ಆಗಿ ಯೋಚನೆ ಮಾಡುವಾಗ ನಮಗೆ ಪಾಸಿಟಿವ್ ಥಿಂಗ್ಸ್ ಹತ್ರ ಬರುತ್ತೆ.
ನಮಗೆ ಮನಿ ಬಗ್ಗೆ ನಾವು ಒಂದು ಒಳ್ಳೆಯದನ್ನೇ ಮಾತಾಡಿದಾಗ, ಒಳ್ಳೆಯದನ್ನೇ ಹೇಳುವಾಗ ನಮಗೆ ಅದೇ ಅಟ್ರಾಕ್ಟ್ ಆಗ್ತೀವಿ ನಾವು ಅಂತ ಹೇಳಿದ್ದೆ. ದ ಸೇಮ್ ವೇ ಓಕೆ, ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರು ಅದೇ, ನಾವು ಏನು ಅಂದ್ಕೊಳ್ತೀವಿ, ನಾನು ರಿಚ್ ಅಂದರೆ ನಾನು ರಿಚ್ಚೇ ಆಗ್ತೀನಿ ಓಕೆ, ಅವಾಗ ಆ ಒಂದು ಎನರ್ಜಿಗೆ ನಾನು ಸೆಟ್ ಆಗಿಬಿಡ್ತೀನಿ ಓಕೆ, ಆ ಒಂದು ಎನರ್ಜಿಯಲ್ಲೇ ನಾನು ಇರ್ತೀನಿ. ಸೊ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಒಂದು ಎನರ್ಜಿ. ಆ್ಯಂಡ್ ಸಮ್ಟೈಮ್ಸ್ ಕೆಲವರು ಅಂದ್ಕೊಂಡಿರ್ತಾರೆ, ಒಂದು ದೊಡ್ಡ ಕಂಪನಿನ ನೋಡಿಕೊಂಡು ವಾವ್ ಈ ಕಂಪನಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಇಲ್ಲಿ ನಾನು ವರ್ಕ್ ಮಾಡೋವಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಯೋಚನೆ ಮಾಡಿರ್ತಾರೆ. ಕೆಲವು ವರ್ಷಗಳು ಬಿಟ್ಟು ಖಂಡಿತವಾಗ್ಲೂ ಅವರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಓಕೆ. ಒಂಥರ ಮ್ಯಾಜಿಕ್ ಅಂತ ಅನ್ಬೋದು. ನಮ್ಮ ಲೈಫಲ್ಲಿ ಎಲ್ಲರ ಲೈಫಲ್ಲಿ ಈ ಥರ ಆಗಿರುತ್ತೆ ಓಕೆ. ನಾವು ಜಸ್ಟ್ ಕೂತ್ಕೊಂಡು ಸ್ವಲ್ಪ ಯೋಚನೆ ಮಾಡಬೇಕು. ಇದಕ್ಕೆ ನಾವು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳೋದು. ವಾಟ್ ವಿ ಆರ್ ವಿ ಅಟ್ರಾಕ್ಟ್ ವಿ ಬಿಕಮ್ ಅಂತ ಅಂದ್ಬಿಟ್ಟು ಓಕೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್. ಮ್ಯಾನಿಫೆಸ್ಟೇಷನ್ಗೆ ಬಂದಾಗ ನಮಗೆ ತುಂಬ ಟೆಕ್ನಿಕ್ಸ್ ಇದೆ ಅಲ್ವಾ, ನೀವು ನೋಡ್ತಾ ಇರ್ತೀರ. ಲೈಕ್ ವಾಟರ್ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, 369 ಮೆಥಡ್ ಆಗಿರ್ಬೋದು, ಓಪನ್ ಆ ಥರ ತುಂಬ ನಮಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇದೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ಎಲ್ಲನೂ ಯೂಸ್ ಮಾಡ್ಕೊಳ್ಬಿಡಿ. ಸ್ಕ್ರಿಪ್ಟಿಂಗ್, ಒಂದು ಕಡೆ ಸ್ಕ್ರಿಪ್ಟಿಂಗ್ ಮಾಡ್ತಿರ್ತೀರ, ಇನ್ನೊಂದು ಕಡೆ 369 ಮಾಡ್ತೀರಾ, ಎಲ್ಲ ಮಾಡ್ತೀರಾ ಅಂತ ಹೇಳುವಾಗ ನಿಮಗೆ ನಂಬಿಕೆ ಇರಲ್ಲ ಓಕೆ, ನಂಗೆ ಇದು ಸಿಗುತ್ತೆ ಅಂತ. ಸೊ ಅದಕ್ಕೆ ನೀವು ಎಲ್ಲ ಟೆಕ್ನಿಕ್ಸ್ನ ಯೂಸ್ ಮಾಡ್ತಾ ಇರ್ತೀರ. ಒಂದು ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ನೀವು ಮ್ಯಾನಿಫೆಸ್ಟ್ ಮಾಡಿ ಏನಾದರೂ ಆಗಿರ್ಬೋದು, ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ, ನೀವು ಸಕ್ಸೀಡ್ ಆಗೇ ಆಗ್ತೀರಾ ಓಕೆ. ಆ್ಯಂಡ್ ಸ್ಟಾರ್ಟಿಂಗ್ ನಿಮಗೆ ನಂಬಿಕೆ ಬರಬೇಕಂತೇಳಿದ್ರೆ ದೊಡ್ಡ ಥಿಂಗ್ಸ್ ಬಗ್ಗೆ ನೀವು ಯೋಚನೆ ಮಾಡಿಬಿಡಿ. ಚಿಕ್ಕದು ಏನಾದರೂ ಒಂದು ಸ್ಮಾಲ್, ಇವಾಗ ನನಗೆ ಓಕೆ ನನಗೆ ಒಂದು 25,000 ಬೇಕು, ಈ ಥರ ಒಂದು ಚಿಕ್ಕ ಒಂದು ಆಸೆಗಳೇನಿದೆ ಅದನ್ನು ಮ್ಯಾನಿಫೆಸ್ಟ್ ಮಾಡಿ ಓಕೆ. ಸೊ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಮ್ಯಾನಿಫೆಸ್ಟೇಷನ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ. ಸೊ ಆ ಥರದನ್ನ ಸ್ಟಾರ್ಟ್ ಮಾಡಿಬಿಟ್ಟು ಮತ್ತೆ ನಿಮ್ಮದು ಬಿಗ್ ಡ್ರೀಮ್ ಏನಿದೆ ಅದಕ್ಕೆ ಹೋಗಿ ಆಯಿತಾ. ಸೊ ಸಿಂಪಲಾಗಿ ನಾನು ಹೇಳ್ತೀನಿ, ಸಿಂಪಲಾಗಿ ನೀವು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡಬೇಕಂತ ಹೇಳಿದರೆ ಲೈಕ್ ಮುಂದಿನ ವೀಡಿಯೋಸಲ್ಲಿ ನಾನು ಬೇರೆ ಬೇರೆ ಟೆಕ್ನಿಕ್ಸ್ ಬಗ್ಗೆ ಹೇಳ್ತೀನಿ, ನಾನು ಯಾವ್ದು ಮಾಡಿ ನನಗೆ ಯಾವ್ದು ಸಕ್ಸಸ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು. ಬಟ್ ಸಿಂಪಲಾಗಿ ನೀವು ಹೇಳಬೇಕಂತ ಹೇಳಿದರೆ ನೈಟ್ ಮಲಗಬೇಕಾದ್ರೆ ಒಂದು 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ಓಕೆ. ಆ ದಿವಸ ನಿಮಗೆ ಏನೇನೆಲ್ಲ ಒಳ್ಳೇದಾಯಿತು, ಒಳ್ಳೇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿಬಿಟ್ಟು ಒಂದು ಥ್ಯಾಂಕ್ಸ್ ಹೇಳಿ ಯೂನಿವರ್ಸಿಗೆ. ಯಾವಾಗಲೂ ಬ್ರಹ್ಮಾಂಡ ಏನಂತ ಹೇಳಿದರೆ ನಮಗೋಸ್ಕರ ಕೆಲಸ ಮಾಡ್ತಿರುತ್ತೆ. ಅದಕ್ಕೆ ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ, ನಾವೇನು ಯೋಚನೆ ಮಾಡ್ತೀವಿ, ನಾವೇನು ಕೇಳ್ತೀವಿ ಅದನ್ನೇ ಅದು ಕೊಡುತ್ತೆ ಓಕೆ. ಸೊ ಬೆಡ್ಡಲ್ಲಿ ಕೂತ್ಕೊಂಡು ಒಂದು ಕಾಮಾಗಿ ಏನೇನು ಆ ಡೇಯಲ್ಲಿ ಆ ದಿವಸ ನಿಮ್ಗೆ ಏನು ಒಳ್ಳೇದಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಥ್ಯಾಂಕ್ಸ್ ಹೇಳಿ ಓಕೆ. ಸೊ ಅದಾದಮೇಲೆ ಕುತ್ಕೊಂಡು ಒಂದು 5 ನಿಮಿಷ 5ರಿಂದ 10 ನಿಮಿಷ ಧ್ಯಾನ ಮಾಡಿ. ಧ್ಯಾನ ಮಾಡುವಾಗ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲೂ ಇರಬಾರ್ದು, ಏನೂ ಯೋಚನೆ ಮಾಡಬಾರ್ದು. ಧ್ಯಾನ ಮಾಡಾದಮೇಲೆ ನೆಕ್ಸ್ಟ್ ನಿಮಗೆ ಏನು ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಓಕೆ. ಇವಾಗ ಲೈಕ್ ನಾನು ಚೆನ್ನಾಗಿ ಕಾಣಬೇಕು, ಅಥವಾ ರಿಲೇಷನ್ಶಿಪ್ ಕೆಲವ್ರದ್ದು ರಿಲೇಷನ್ಶಿಪ್ ಪ್ರಾಬ್ಲಮ್ ಇರುತ್ತೆ ಓಕೆ. ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ ಜಗಳ ಆಗಿರ್ಬೋದು, ಈ ಥರ ಎಲ್ಲ ಆಗಿರುವಾಗ ಅವ್ರ ಬಗ್ಗೆ ಯೋಚನೆ ಮಾಡಿ. ಅವ್ರ ಬಗ್ಗೆ ನೆಗೆಟಿವ್ನ ಬಿಟ್ಟು ಏನೇನು ಒಂದು ಪಾಸಿಟಿವ್ ಅವರಿಂದ ನೀವು ನೋಡ್ತಾ ಇದ್ದೀರಾ ಅದನ್ನು ಯೋಚನೆ ಮಾಡಿ. ಆ್ಯಂಡ್ ನಾವು ಚೆನ್ನಾಗಿದ್ದೀವಿ, ನಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ, ನಾವು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದೀವಿ, ಈ ಥರ ಯೋಚನೆ ಮಾಡಿ ಖಂಡಿತವಾಗ್ಲೂ ಅಟ್ರಾಕ್ಟ್ ಆಗ್ತೀರಾ ಓಕೆ. ಬಿಕಾಸ್ ನಾವು ಯಾವಾಗಲೂ ಮಲ್ಗೋಕ್ಕಿಂತ ಮುಂಚೆ ಮತ್ತು ಮಾರ್ನಿಂಗ್ ಎದ್ದ ತಕ್ಷಣ ಓಕೆ, ನಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತಂತೆ. ನಾವು ಅವಾಗ ಏನು ಯೋಚನೆ ಮಾಡ್ತೀವಿ ಅದೇ ನಾವು ಕ್ಯಾರಿ ಮಾಡ್ತೀವಿ ಓಕೆ. ಆ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದೇ ಹೋಗಿ ನಿಂತಿರುತ್ತೆ. ಅದಕ್ಕೆ ಯಾವಾಗಲೂ ಧ್ಯಾನ ಮಾಡುವಾಗ ಲೈಕ್ ನೈಟ್ ಅಥವಾ ಅರ್ಲಿ ಮಾರ್ನಿಂಗ್ ಚೂಸ್ ಮಾಡ್ತಾರಲ್ವ. ಈಗ ಮಾರ್ನಿಂಗ್ ಸಮ್ಟೈಮ್ಸ್ ನಾವು ಯಾವುದಾದ್ರೂ ಒಂದು ಸಾಂಗ್ ಕೇಳ್ತೀವಿ ಎದ್ದಾಗ ಅಂತ ಅಂದ್ಕೊಳ್ಳಿ, ಆ ಡೇ ಫುಲ್ ಏನು ಮಾಡ್ತೀವಿ ನಾವು ಅದನ್ನೇ ಗೊಣಗ್ತಾ ಇರ್ತೀವಲ್ವ ಆ ಸಾಂಗ್ನ. ಅದೇ ಥರ ನಾವು ಎದ್ದಾಗ ಅಥವಾ ಮಲ್ಗೋಕ್ಕಿಂತ ಮುಂಚೆ ನಾವು ಏನು ಅಂದ್ಕೊಳ್ತೀವಿ, ಏನನ್ನ ನಾವು ಮ್ಯಾನಿಫೆಸ್ಟ್ ಮಾಡ್ತೀವಿ ಅದು ಖಂಡಿತವಾಗ್ಲೂ ಆಗುತ್ತೆ. ಈ ಥರ ಒಂದು ಚಿಕ್ಕದಾಗಿ ನೀವು ಸ್ಟಾರ್ಟ್ ಮಾಡಿ. ಅಥವಾ ಇದು ಆಗಿಲ್ಲ ಅಂತ ಹೇಳಿದರೆ ಲೈಕ್ ಸ್ಕ್ರಿಪ್ಟಿಂಗ್, ಅದು ಇನ್ನೂ ಒಂದು ಪವರ್ಫುಲ್ ಅಂತ ಹೇಳ್ಬೋದು. ಒಂದು ಬುಕ್ ತೊಗೊಂಡು ಒಂದು ರೆಡ್ ಪೆನ್ ತೊಗೊಂಡು ಏನೇನು ನಿಮಗೆ ಆಸೆಗಳಿದೆ ಅದನ್ನ ಪ್ರೆಸೆಂಟ್ ಟೆನ್ಸಲ್ಲಿ ಬರೀರಿ ಓಕೆ. ಐ ವಾಂಟ್ ದ್ಯಾಟ್, ಐ ವಾಂಟ್ ದಿಸ್ ಅಂತ ಬರಿಬೇಡಿ. ಬಿಕಾಸ್ ವಾಂಟ್ ಅಂತ ಹೇಳಿದರೆ ಅಲ್ಲಿ ನಿಮ್ಮ ಎನರ್ಜಿ ಲೋ ಆಗ್ತಿದೆ ಅಂತ ಅರ್ಥ. ಸೊ ಅದಕ್ಕೆ I am money, I am abundant, I am happy, I am healthy, ಈ ಥರ ನೀವು ಒಂದು ಏನೇನು ನಿಮಗೆ ಐ ಆಮ್ ಬ್ಯೂಟಿಫುಲ್ ಓಕೆ, ಐ ಆಮ್ ರಿಚ್ ಈ ಥರ ಬರೆದ್ಬಿಟ್ಟು ಅದನ್ನ ಕ್ಲೋಸ್ ಮಾಡಿ ಅದನ್ನ ಇನ್ನೊಂದು ಸರಿ ಓದಿ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅವನಿಗೊಂದು ಖುಷಿ ಆಗುತ್ತಲ್ಲ, ಐ ಆಮ್ ಬ್ಯೂಟಿಫುಲ್ ಅಂತ ಹೇಳಿದಾಗ ವಿ ಫೀಲ್ ಏನೋ ಒಂಥರ ಖುಷಿ ಆಗುತ್ತಲ್ವ, ಆ ಥರ ಫೀಲ್ ಮಾಡಿ ಓಕೆ. ಐ ಆಮ್ ಮನಿ, ಐ ಆಮ್ ರಿಚ್ ಅಂತ ಅಂದ ತಕ್ಷಣ ನಮಗೆ ಒಂದು ಫೀಲಿಂಗ್ ಬರುತ್ತಲ್ವ, ಆ ಥರ ಫೀಲ್ ಮಾಡಿಕೊಂಡು ನೀವು ಮಲಗಿ
ಓಕೆ, ಸೊ ಈ ಥರ 21 ಡೇಸ್ ಆರ್ 58 ಡೇಸ್ ಈ ಥರ ಒಂದು ಮಂಡಲ ಅಂತ ಏನು ಹೇಳ್ತಾರೆ ಆಗ ಆ ಥರ ಅಟ್ಲೀಸ್ಟ್ 21 ಡೇಸ್ ನೀವು ಮಾಡಿ ಖಂಡಿತವಾಗ್ಲೂ 21 ಡೇಸ್ ಒಳಗಡೆ ನಿಮಗೆ ಆ ಒಂದು ರಿಸಲ್ಟ್ ಸಿಗುತ್ತೆ. ಓಕೆ, ಸೊ ಇದನ್ನೇ ನಾವು ಲಾ ಆಫ್ ಅಟ್ರಾಕ್ಷನ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳೋದು. ಇದರಲ್ಲಿ ನಮಗೆ ತುಂಬ ಇದೆ ಕಲಿಯೋದಕ್ಕೆ. ಸೊ ಅದರಲ್ಲಿ ನಾನು ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದ್ರ ಬಗ್ಗೆ ಎಲ್ಲ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಅದು ಯಾವ್ದು ನನಗೆ ತುಂಬ ಬೇಗ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀವಿ, ಯಾವ ಟೆಕ್ನಿಕ್ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನನ್ನ ವೀಡಿಯೋಸ್ನ, ನನ್ನ ಚಾನೆಲ್ನ ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಶೇರ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಬೇಗ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಥ್ಯಾಂಕ್ ಯು.